ಮಾರ್ನಿಂಗ್, ಹೇಗಿದ್ದೀರಲ್ಲ? ಹ್ಯಾಪಿ ಸಂಡೇ. ಇವತ್ತು ಸಂಡೇ, ನಮ್ಮ ಓರಿಯದ ಬುಷ ದಿನ, ಸ್ನಾನ ಮಾಡುವ ದಿನ ನೋಡಿ. ಗುಡ್ ಮಾರ್ನಿಂಗ್ ಫ್ರೆಂಡ್, ಹೌ ಆರ್ ಯು ಆಲ್? ಹ್ಯಾಪಿ ಸಂಡೇ ಎಲ್ಲರಿಗೂ. ಗುಡು 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 ಆಗ್ತಾನೆ ಅಂದ್ರೆ ಬಿಸಿ ನೀರು. ಸ್ಟ್ಯಾಂಡ್ ಅಪ್ ನೋಡಿ, ನಮ್ಮ ಓರಿ ಹೇಗೆ ಕಾಣ್ತಾ ಇದ್ದಾನೆ ನೋಡಿ. ಪಾಪ ಅವನಿಗೆ ತುಂಬಾ ಚಳಿ ಆಗ್ತದೆ ಏನ, ಎಷ್ಟು ತೋರಾಗಿದ್ದಾನೆ ನೋಡಿ. ಬುಷ ಸ್ನಾನ ಮಾಡಿದ ನಂತರ ಅವನು ಎಂತಾಯ್ತು ಚಿಕ್ಕ 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 ಫೋನ್ ಬಂತು. ನಿದ್ದೆ ಆಗ್ಲಿಲ್ಲ, ಅವನ ನಿದ್ದೆಯಲ್ಲಿದ್ದ. ಫ್ರೆಂಡ್ಸ್, ಓರಿಯೋದು ಸ್ನಾನ ಎಲ್ಲ ಆಯಿತು. ಸ್ನಾನ ಆಗಿ ಅವನು ಮಲಗಿದ್ದಾನೆ, ಡಿಸ್ಟರ್ಬ್ ಮಾಡೋದಿಲ್ಲ ಅಂತೇಳಿ. ತುಂಬ ಒಂದು ಡಿಸ್ಟರ್ಬ್ ಆಯಿತು. ಈ ಟೈಮಲ್ಲಿ ಅವನು ಮಲಗುವ ಟೈಮು. ಅಂದರೆ ಸಂಡೇ ಅವನಿಗೆ ಸ್ನಾನ ಮಾಡಲಿಕ್ಕೆ ಎಂತ ಉಂಟು, ಎಷ್ಟೋ ನಿದ್ದೆ ಮಾಡಲಿ. ಬಟ್ ನಂದು ಟೈಮ್, ನಮಗೂ ಸಹ ಕೆಲಸ ಉಂಟಲ್ಲ, ಅಡುಗೆ ಆಗಬೇಕು. ಇನ್ನು 11:30 ಆಯಿತು. ಇವತ್ತೊಂದು ಅಮೆಝಾನಿನೊಂದು ಗಿಫ್ಟ್ ಬಂದಿದೆ ನನ್ನ ಮಗಳಿಗೆ. ಓಕೆ, ಈಗ ಅವಳಿಗೆ ಕೊಡುವ ಅಂತ ಹೇಳಿದ್ದೇವೆ. ಬೇಕಾ? ಬೇಕು. ಅವಳಿಗೆ ಈಗ ತುಂಬ ಆತುರದಲ್ಲಿ ಇದ್ದಾಳೆ. ಓಕೆ, ಬೈ ಕಡೆ. ತುಂಬ ಹೆವಿ ಉಂಟು ಇದು. ಓಪನ್ ಮಾಡು. ಅವ್ರ ಮಲಗಿದ್ದು ಬಾಕ್ಸ್ ಅಲ್ಲಿ. ಓರಿಯೋ ಗಾಡಿ ಗೊತ್ತೇ ಇಲ್ಲ. ಬರ್ತ್ಯಾ? ಓರಿಯೋದು ಬೆಡ್ ಅವ್ನು ಮಾಡ್ತಾನೆ ನೋಡಿ ಅಂತೆ. ಓಕೆ ನೋಡಿ, ಅವನಿಗೆ ಈಗ ಬ್ರೇಕ್ಫಾಸ್ಟ್ ಆದದಷ್ಟೇ. ಬೆಳಿಗ್ಗೆ ಏನು ತಿನ್ನಲಿಲ್ಲ, ಯಾಕೆ ಗೊತ್ತಿಲ್ಲ. ಸ್ವಲ್ಪ ಉದಾಸೀನ ಅವನಿಗೆ ಇವತ್ತು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ. ಆವಾಗ ಪೆಡಿಗ್ರಿ ಹಾಕಿಟ್ಟಿದ್ದೇವೆ. ಜಸ್ಟ್ ಇವಾಗ ತಿಂದ ನೋಡಿ ಕೋಕ್ರಿ ಮಾಡ್ತಾರೆ. ಹೀಗೆ ಎಂತ ಮಾಡ್ದ ನಡಲಿ. ಫ್ರೆಂಡ್ಸಿಗೆ ಕೂಕ ಮಾಡು. ಕೂಕ ಹೇಳು ಇಲ್ಲಿ ನೋಡಿ. ಖುಷಿಯಾಗಿ ನೋಡಿ, ತುಂಬಾ ಚೆನ್ನಾಗಿದೆ ನೋಡಿ. ಆಗದ್ದು ಈಗ ನೋಡಿ, ಈಗದ್ದು ನೋಡಿ, ಹೌದಲ್ವಾ? ನೋಡಿ, ಈಗ ಫುಲ್ ಡ್ರೈ ಆದ. ತುಂಬಾ ಸ್ಮೆಲ್ ಬರ್ತಾ ಇದ್ದಾರೆ. ಓಕೆ, ಅವನಿಗೆ ಯಾವ ವಸ್ತು ತಂದ್ರು ಸಹ ಉಂಟಲ್ಲ, ಎಲ್ಲ ಅವನಿಗೆ ಬೇಕು. ಈಗ ಜಸ್ಟ್ ಒಂದು ಐಟಮ್ಸ್ ಬಂದಿತ್ತು, ಅದು ಎಲ್ಲ ತೆಗ್ದು ಅವನು ಆ ಬಾಕ್ಸಲ್ಲಿ ಅವನು ಮಲಗಿದ್ದಾನೆ. ಫ್ರೆಂಡ್ಸ್ ನೋಡಿ, ಈ ಥರ ನಾವು ಹೊರಸಿ ಬರುವಾಗ ಉಂಟಲ್ಲ ಬಕೆಟ್, ಈಗ ಪುಷ್ ಮಾಡ್ಬೋದು. ಈ ಥರ ನೋಡಿ, ಇದರಲ್ಲಿ ಉಂಟು ನೋಡಿ, ಈ ಥರ ಈಗ ಹೇಳಿರ್ಬೋದು ನೋಡಿ. ಹಾಗೇನೆ ಹ್ಯಾಂಡಲ್ಸ್ ಉಂಟು. ಮಾಡ್ಬೋದು. 10% ಡಿಸ್ಕೌಂಟ್ ಉಂಟು ನಿಮಗೆ. ಸಾಯಂಕಾಲದೊತ್ತಿಗೆ ನಮ್ಮ ಓರಿಯವನ್ನು ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗ್ಲಿಕ್ಕೆ ಇದ್ದೇವೆ. ಅವನು ಫುಡ್ ಎಲ್ಲ ಖಾಲಿ ಆಗಿದೆ. ಅಂದರೆ ಏನು ತಿಂತಾನೆ ಏನು ತಿನ್ನೋದಿಲ್ಲ ಅಂತ ಹೇಳಿಕ್ಕೆ ಆಗುದಿಲ್ಲ. ಅವನದು ಮೂಡಿದ್ದಾಗೆ. ಒಮ್ಮೊಮ್ಮೆ ನಾನು ಮನೆಯಲ್ಲಿ ಮಾಡಿದ ಫುಡ್ಡು ಲೈಕ್ ಮಾಡ್ತಾನೆ,
ಒಮ್ಮೊಮ್ಮೆ ಇಷ್ಟಪಡೋದಿಲ್ಲ, ತಿನ್ನೋದೇ ಇಲ್ಲ, ಪೆಡಿಗ್ರಿ ಏನು ಮಾಡೋದು. ಇವತ್ತು ಫ್ರೆಶ್ ಇದ್ದಾನೆ, ಫ್ರೆಶ್ ನಮ್ಮ ಓರಿಯ ನೋಡಿ, ಹೌದಲ್ವಾ? ಬುಷ್ಯ ಮಾಡಿದ್ದಾನೆ ಅಂತ ಖುಷಿ ಆಗ್ತದೆ ಅವನಿಗೆ ಸ್ನಾನ ಮಾಡಿಸಿದ್ರೆ. ಸ್ವಲ್ಪ ಹೊರಗಡೆ ಹೋಗುವ, ನೋಡುವ ಏನೆಲ್ಲ ನಾವು ತಗೊಳ್ತೇವೆ ಅಂತ. ನಾವು ಪೆಟ್ ಚಾಯ್ಸಿಗೆ ಹೋಗುದಲ್ಲ, ಅಲ್ಲಿ ಹೋಗಲ್ಲ, ಸಣ್ಣ ಶಾಪಿಗೆ, ಅಲ್ಲಿ ಮಾರ್ನಮಿಕಟ್ಟೆಗೆ ಹೋಗುವ, ಅಲ್ಲಿ ಕಲೆಕ್ಷನ್ ಅಷ್ಟಿಲ್ಲ. ಪೆಟ್ ಚಾಯ್ಸಿಗೆ ಹೋಗೋಣ. ಪೆಟ್ ಚಾಯ್ಸ್ ಓಕೆ, ನೋಡ ನಾವು ಎಲ್ಲಿ ಹೋಗ್ತೇವೆ ಅದರಲ್ಲಿ ಸರಿಯಾಗಿ ಆಗಲಿಲ್ಲ. ಓ ಅವನಿಗೆ ನೋಡಿ, ಅವನು ಹೇಗೆ ಮಲಗ್ತಾನೆ ನೋಡಿ. ಬೇಡವಾ ಈಗ ಮಲಗ್ಲಿಕ್ಕೆ ಇಷ್ಟ ಇಲ್ಲ, ಯಾಕೆಂದ್ರೆ ಹೋಗ್ಲಿಕ್ಕೆ ಅಂತ ಗೊತ್ತಾಯ್ತು ಅವನಿಗೆ. ಹೋಗೋಣ, ಹೋಗೋಣ, ಆಯ್ತಾಯ್ತಾಯ್ತು. ಫ್ರೆಂಡ್ಸ್, ಈಗ ನಾವು ಸಿಯಲ ಸೆಂಟರಿಗೆ ಬಂದು ರೀಚ್ ಆಗಿದ್ದೇವೆ. ಇದು ಸಿಯಲ ಸೆಂಟರ್ ಎಲ್ಲಿ ಅಂತ ನಿಮಗೆ ಡೌಟ್ ಇರ್ಬೋದು. ಇದು ಮಾರ್ನಮಿಕಟ್ಟೆಯ ಜಂಕ್ಷನ್ ಹತ್ತಿರನೇ ಉಂಟು. ತುಂಬ ಚೆನ್ನಾಗಿದೆ. ಈ ಶಾಪಲ್ಲಿ ಎಲ್ಲ ಐಟಮ್ಸ್ ಎಲ್ಲ ಉಂಟು. ಗ್ರೋಸರಿ, ವೆಜಿಟೇಬಲ್ಸು, ಫ್ರೆಶ್ ಫ್ರೂಟ್ಸು, ಬೇಕರಿ ಐಟಮ್ಸ್ ಎಲ್ಲ ಉಂಟು. ಇದು ನಮ್ಮನೇ ಶಾಪು, ನಮ್ಮದೇ ಶಾಪು. ಈ ಶಾಪನ್ನು ನಾವು ರೆಂಟಿಗೆ ಕೊಟ್ಟಿದ್ದೇವೆ. ನಿಮಗೆ ಯಾರಿಗಾದ್ರೂ ಈ ಕಡೆ ಬರಲಿಕ್ಕಿದ್ರೆ ನೀವು ಈ ಕಡೆ ಬರ್ಬೋದು. ನೋಡ್ತಾ ಇದ್ದೀರಲ್ಲ, ನಾನು ಪರ್ಚೇಸನ್ನ ಟೊಮೆಟೊ ಎಲ್ಲ ನೋಡ್ತಾ ಇದ್ದೇನೆ. ಫ್ರೆಶ್ ಆಗಿ ಪಳ ಅಂತ ಹೊಳಿತಾ ಉಂಟು. ತುಂಬ ಚೆನ್ನಾಗಿದೆ. ನಾನು ಬಂದರೆ ಈ ಕಡೆನೇ ನಾನೆಲ್ಲ ಪರ್ಚೇಸ್ ಮಾಡ್ತೇನೆ. ನೋಡಿ, ಎಲ್ಲ ಗ್ರೋಸರಿ, ನಮಗೆ ಕಿಚನಲ್ಲಿ ನಮಗೆ ಅಡುಗೆದು ಏನಾದರೂ ಬೇಕಾದರೆ ಎಲ್ಲ ಐಟಮ್ಸ್ ಇಲ್ಲಿ ಅವೈಲೇಬಲ್ ಉಂಟು. ಸೂಪರ್ ಮಾರ್ಕೆಟ್ ಥರ ಹೋಲ್ಸೇಲಲ್ಲಿ ಸಿಗ್ತದೆ. ಇಲ್ಲಿ ನೋಡಿ, ಎಲ್ಲ ಬೇಕರಿ ಐಟಮ್ಸ್ ಎಲ್ಲ ಉಂಟು. ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿ ಉಂಟು. ಯಾರಿಗಾದ್ರೂ ಇಲ್ಲಿ ವಿಸಿಟ್ ಮಾಡಲಿಕ್ಕೆ ಬೇಕಾದ್ರೆ ಇಲ್ಲಿ ಬರ್ಬೋದು. ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಕೋಲ್ಡ್ ಡ್ರಿಂಕ್ಸ್, ಐಸ್ ಕ್ರೀಮು ಎಲ್ಲ ಉಂಟು. ಯಾವ ಥರ ನಿಮಗೆ ಬೇಕು, ಏನು ಬೇಕು ನೋಡಿ, ನಿಮಗೆ ಕಾಣ್ತಾ ಉಂಟಲ್ಲ. ಫ್ರೆಂಡ್ಸ್, ಈಗ ನಾವು ಮನೆಗೆ ಬಂದಿದ್ದೇವೆ. ನಾವು ಹೋದದ್ದು ನಮ್ಮ ಓರಿಯೋಗೆ ಫುಡ್ ಎಲ್ಲ ತರಲಿಕ್ಕೆ. ಅಲ್ಲಿ ಪೆಟ್ ಚಾಯ್ಸ್ ಮತ್ತು ಮಾರ್ನಮಿಕಟ್ಟೆ ಶಾಪ್ ಉಂಟು. ಅಲ್ಲಿ ಎಂತ ಹೆಸರದು? ಹ್ಯಾಪಿ ಪೌಸ್ ಅಂತೇಳಿ ಅಲ್ಲಿ ಓದೋದು ತಗೊಳ್ಳಿಕ್ಕೆ ಅಂತೇಳಿ. 2 ಶಾಪ್ಸ ಬಂದು, ಸಂಡೇ ಅಲ್ಲ, ಮಧ್ಯಾಹ್ನ ನಂತರ ಬಂದಂತೆ. ನಾವು ಸಾಯಂಕಾಲ ಓದೋದಲ್ಲ, ಅದಾಗಲಿಲ್ಲ. ಮತ್ತು ನಾವು ಸಿಯಲ ಸೆಂಟರ್ಗೆ ಹೋಗಿ ಸ್ವಲ್ಪ ಫ್ರೂಟ್ಸು, ವೆಜಿಟೇಬಲ್ಸ್ ಎಲ್ಲ ಪರ್ಚೇಸ್ ಮಾಡಿ ಬಂದದ್ದು. ಈಗ ನಾವು ಊರಿದ್ದು ಮುಳ್ಳು ಸೌತೆ, ಕುಕ್ಕಂಬರ್ ನಮ್ಮ ಓರಿಯ ತಿಂತಾ ಇದ್ದಾನೆ. ಎಷ್ಟು ಖುಷಿಯಿಂದ ತಿಂತಾ ಇದ್ದಾನೆ ನೋಡಿ. ಅವನು ತುಂಬ ತಿನ್ನು ಬಾಪ. ಅಯ್ಯೋ ದೇವ, ಆಯ್ತು ಮಗ. ನನ್ನ ಮುಖ ನೋಡ್ತಾನೆ ಹೇಳುವಾಗ. ಓಕೆ, ಮಾಡು. ಚೆನ್ನಾಗಿದಾ ಓರಿಯೋ? ತಿನ್ನುವ ಮೂಡಲ್ಲಿದ್ದಾನೆ. ಓಕೆ, ತುಂಬ ಚೆನ್ನಾಗಿದೆ. ಕರಕೂರು ಊರಿದ್ದು ತುಂಬ ಸಣ್ಣದುಂಟು, ತುಂಬ ಚೆನ್ನಾಗಿರುತ್ತೆ. ಈಗ ಬರ್ತದೆ ಇನ್ನು ಹಿಂದೂಗಳದ್ದು ಫೀಸ್ಟ್ ಬರ್ತದೆ, ನಮ್ಮದು ಫೀಸ್ಟ್ ಬರ್ತದೆ. ಅಷ್ಟಮಿ, ಗಣೇಶ ಚತುರ್ಥಿ, ನಮ್ಮದು ಮರಿಯಮ್ಮದು ಬರ್ತ್ಡೇ ಎಲ್ಲ ಆಗಿದೆಲ್ಲ ಇಂಪಾರ್ಟೆಂಟ್. ಈಗ ಎಲ್ಲ ತುಂಬ ಬರ್ತದೆ. ಈಗ ಮಳೆಗಾಲ ಮುಗಿದಲ್ಲಿ ಜಾಸ್ತಿ ಆಗೋದಂತೆ. ಇದು ತುಂಬ ತಂಪು. ಓಕೆ, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತು ನಮ್ಮ ಓರಿಯೋ ಮತ್ತು ನಮ್ಮ ಫ್ಯಾಮಿಲಿ ಒಟ್ಟಿಗೆ ಬರ್ತಾ ಇರ್ತೇನೆ. ಅಲ್ಲಿ ತನಕ ಎಲ್ಲರಿಗೂ ಬಾಯ್.